ಏಟಿಗೆ ಏಟು, ಸೇಡಿಗೆ ಸೇಡು, ದ್ವೇಷಕ್ಕೆ ದ್ವೇಷ. ರೆಸ್ಪೆಕ್ಟ್ ಕೊಟ್ರೆ ಮಾತ್ರ ರೆಸ್ಪೆಕ್ಟ್, ಇಲ್ಲವಾದಲ್ಲಿ ನಡೀತಾ ಇದ್ದದ್ದು ಫೈಟಿಂಗ್. ಇದು ಭೀಮಾ ತೀರದ ಆ ಹಂತಕರ ಆಟಿಟ್ಯೂಡ್. ಈ ಆಟಿಟ್ಯೂಡ್ ಜೊತೆಗೆ ಭೀಮಾ ತೀರದ ಹಂತಕರು ತಮ್ಮ ಬಳಿ ಇನ್ನೊಂದು ವಸ್ತು ಇಟ್ಕೊಳ್ತಿದ್ರು. ಆ ವಸ್ತು ಬೇರೆ ಯಾವುದೂ ಅಲ್ಲ, ಗನ್ನು, ಪಿಸ್ತೂಲು, ಬಂದೂಕು. ಈ ವೆಪನ್ಸ್ಗಳಲ್ಲಿ ಆ ಎರಡೂ ಗನ್ ಈಗ ಭೀಮಾ ತೀರದಲ್ಲಿ ಸೌಂಡ್ ಮಾಡ್ತಾ ಇದೆ. ಹಾಗಾದ್ರೆ ಆ ಗನ್ ಯಾವುದು, ಈಗ ಯಾರ ಬಳಿ ಇದೆ ಅಂತೀರಾ? ತೋರಿಸ್ತೀವಿ ನೋಡಿ. ಕಾಲಿಗೆ ಲೆದರ್ ಶೂ, ಮಿಲಿಟರಿ ರೀತಿಯ ಪ್ಯಾಂಟು, ಪ್ಯಾಂಟ್ಗೆ 4-5 ಜೇಬುಗಳು, ಸೊಂಟಕ್ಕೊಂದು ಬೆಲ್ಟು, ಇನ್ಶರ್ಟ್ ಮಾಡದೆ ಆ ಶರ್ಟ್ ಮೇಲೊಂದು ವೇಸ್ಟ್ ಕೋಟು, ಆ ವೇಸ್ಟ್ ಕೋಟ್ನ ಜೇಬ್ನಲ್ಲಿ ಪೆನ್ನು, ಕುತ್ತಿಗೆಯಲ್ಲಿ ಸಖತ್ತಾಗಿರೋ ಪೆಂಡೆಂಟು, ಚಿಗುರಿ ಮೀಸೆ, ಮುಖದಲ್ಲಿ ಸ್ಮೈಲು. ಆ ನಗುವಿಗೆ ಕಾರಣ ಈತನ ಕೈನಲ್ಲಿರೋ 2 ಗನ್. ಎರಡು ಗನ್ಗಳನ್ನ ಹಿಡ್ಕೊಂಡು ಪೋಸ್ ಕೊಡ್ತಿರೋ ಈ ರಣಬೇಟೆಗಾರ ಅದೇನ್ ಗನ್ ಹಿಡಿದು ಹೇಗೆ ಗುರಿ ಇಡ್ತಾನೆ ನೋಡಿ. ತೋಟದಲ್ಲಿ ಗನ್ ಹಿಡಿದು ಪೋಸ್ ಕೊಡ್ತಿರೋದು, ಸ್ಮೈಲ್ ಮೇಲೆ ಸ್ಮೈಲ್ ಮಾಡ್ತಿರೋದು ಯಾರು ಗೊತ್ತಾ? ಭೀಮಾ ತೀರದ ಹಂತಕ, ಭೀಮಾ ತೀರದ ಶಾರ್ಪ್ ಶೂಟರ್ ಅಂತಲೇ ಫೇಮಸ್ ಆಗಿದ್ದ, ಭೀಮಾ ತೀರವನ್ನೇ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದ ಭಾಗಪ್ಪ ಹರಿಜನ. ಕಳೆದ ತಿಂಗಳು ಬೀದಿ ಹೆಣವಾಗಿ ಹೋಗಿದ್ದು ಇದೇ ಭಾಗಪ್ಪ ಹರಿಜನ. ಭೀಮಾ ತೀರದ ರಕ್ತಸಿಕ್ತ ಪುಟಗಳನ್ನ ಮತ್ತೆ ತಿರುವಿ ಹಾಕುವಂತೆ ಮಾಡಿದ್ದು ಇದೇ ಭಾಗಪ್ಪನ ಹತ್ಯೆ. ಭಾಗಪ್ಪನ ಹತ್ಯೆ ಬಳಿಕ ಮತ್ತೊಮ್ಮೆ ಮಗದೊಮ್ಮೆ ಸದ್ದು ಮಾಡ್ತಿರೋದು ಇದೇ ಭಾಗಪ್ಪ. ಈ ಭಾಗಪ್ಪ ಹರಿಜನನ ಕೈಲಿರೋ ಇದೇ ಸ್ಟನ್ ಗನ್ಗಳು. ಒಂದು ಕಾಲದಲ್ಲಿ 10 ಜೀವ ತೆಗೆದಿರೋ ಸ್ಟನ್ ಗನ್ಗಳು, ಗುಂಡಿನ ಸುರಿಮಳೆ ಸುರಿಸಿದ್ದ ಸ್ಟನ್ ಗನ್ಗಳಿವು. ಭೀಮಾ ತೀರದಲ್ಲಿ ಬಿದ್ದ ಹೆಣಗಳೆಷ್ಟು, ಉರುಳಿದ ತಲೆಗಳೆಷ್ಟು ಲೆಕ್ಕವೇ ಇಲ್ಲ. ತೋಟಕ್ಕೆ ಅಂತ ಹೋದವನು ಭೀಮಾ ತೀರದ ಬ್ರಿಡ್ಜ್ ದಾಟಿ ಹೋದ ಅದೆಷ್ಟೋ ಮಂದಿ ಮತ್ತೆ ಮನೆಗೆ ಬಂದಿರೋದು ಶವವಾಗಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, ಮದ್ದು ಗುಂಡುಗಳ ಮುಂದೆ ಭೀಮಾ ತೀರದಲ್ಲಿ ಕೊಡಲಿಗಳು, ಲಾಂಗ್ಗಳು, ಮಚ್ಚುಗಳು, ನೆತ್ತರ ರುಚಿ ನೋಡಿರೋದು ಕಡಿಮೆ. ಬದುವಿನ ಜಗಳ, ಆ ಜಗಳದಿಂದ ಶುರುವಾದ ಸೇಡು, ಆ ಸೇಡಿಗೋಸ್ಕರ ನಡೆಯೋದು ಕೊಲೆ, ರಕ್ತಪಾತ, ಬಂದೂಕಿನ ಸದ್ದು, ಪಿಸ್ತೂಲಿನ ಮೊರೆತ. ಭೀಮಾ ತೀರದಲ್ಲಿ ಬಂದೂಕುಗಳನ್ನ ಜಾತ್ರೆಯಲ್ಲಿ ಸಿಗೋ ವಸ್ತುವಿನಂತೆ ಬಳಸ್ತಿದ್ರು. ಮಕ್ಕಳ ಕೈಗೆ ನೀಡೋ ಆಟದ ಸಾಮಾನುಗಳಂತೆ ಹಂತಕರು ಅದನ್ನ ಬಳಸ್ತಾಗಿದ್ರು.
ಭೀಮಾ ತೀರದ ರಣಬೇಟೆಗಾರರಿಗೆ ಪಿಸ್ತೂಲು ಬಂದೂಕು ಗನ್ ಇಲ್ಲದಿದ್ದರೆ ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ತಲೆ ದಿಂಬಿನ ಕೆಳಗೆ ಪಿಸ್ತೂಲ್ ಇಲ್ಲದೆ ಇದ್ರು ಇನ್ ಕೆಲವರಿಗೆ ನಿದ್ದೆ ಬರ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಭೀಮಾ ತೀರದ ಹಂತಕರು ಮಾರ್ಕೆಟ್ಗೆ ಯಾವುದೇ ಗನ್ ಬಂದ್ರು ಆ ಗನ್ನನ್ನ ಬ್ಲಾಕ್ ನಲ್ಲಿ ಖರೀದಿಸಿ ಪೋಸ್ ಕೊಡ್ತಿದ್ರು. ಇಷ್ಟೇ ಅಲ್ಲ, ಆಗೊಂದು ಕಾಲದಲ್ಲಿ ಗನ್ ಖರೀದಿಸಿದವನಿಗೆ ಮಾತ್ರ ರೆಸ್ಪೆಕ್ಟ್ ಸಿಗ್ತಿತ್ತು. ಗನ್ ಇಲ್ಲದೆ ಇರೋ ವ್ಯಕ್ತಿಯ ಕಡೆ ಯಾರೂ ಸಹ ತಿರುಗಿ ನೋಡ್ತಿರ್ಲಿಲ್ಲ. ಅಂತಹ ದಿನಗಳಲ್ಲಿ ಶೂಟರ್ಗಳಿಗೆ ಶೂಟರ್ ಆಗಿದ್ದು ಇಡೀ ಭೀಮಾ ತೀರದಲ್ಲದೆ ಶಾರ್ಪ್ ಶೂಟರ್ ಅಂತ ಫೇಮಸ್ ಆಗಿದ್ದು ಇದೇ ಭಾಗಪ್ಪ. ಭಾಗಪ್ಪ ಶಾರ್ಪ್ ಶೂಟರ್ ಆಗಿದ್ದು ಹೇಗಂದ್ರೆ ಎಲ್ಲ ಮನೆಯ ಮಕ್ಕಳು ಗೋಲಿ, ಕ್ರಿಕೆಟ್, ಚಿಲ್ಲಿ ದಾಂಡು, ಲಗೋರಿ ಆಡ್ತಿದ್ರೆ ಈ ಭಾಗಪ್ಪ ಮಾತ್ರ ಬಂದೂಕಿನ ಜೊತೆಗೆ ಆಟ ಆಡ್ತಿದ್ದ. ಸುಮ್ನಾದ್ರೂ ಗುರಿ ಇಟ್ಟು ಫೈರಿಂಗ್ ಮಾಡ್ತಿದ್ದ. ದಿನ ಬೆಳಗಾದ್ರೆ ಪಿಸ್ತೂಲ್ನ ಜೊತೆ ಮಾತನಾಡ್ತಿದ್ದ, ಆಟ ಆಡ್ತಿದ್ದ. ಇಂತಹ ಭಾಗಪ್ಪನ ಕೈನಲ್ಲಿರೋ ಈ ಸ್ಟನ್ ಗನ್ಗಳಿಂದ ಈಗ ಭೀಮಾ ತೀರದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಈ ಸ್ಟನ್ ಗನ್ಗಳು ಭೀಮಾ ತೀರದಲ್ಲಿ ಮನೆ ಮಾತಾಗಿದೆ. ಭೀಮಾ ತೀರದಲ್ಲಿ ಈಗ ಇದೇ ಸ್ಟನ್ ಗನ್ ಬೇಜಾನ್ ಸೌಂಡ್ ಮಾಡ್ತಿದೆ. ಛಾಯಾಚಿತ್ರದಲ್ಲಿ ಎರಡೂ ಕೈ ಒಳಗೆ ಸ್ಟನ್ ಗನ್ ಹಿಡ್ಕೊಂಡಿದ್ದು ಭಾವಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹರಿಬಿಟ್ಟಿದ್ದಾರೆ. ಆದರೆ ಭಾಗಪ್ಪನ ಕೈಯಲ್ಲಿ ಇರುವಂತ ಎರಡೂ ಸ್ಟನ್ ಗನ್ಗಳು ಅವು ಇನ್ನೂವರೆಗೂ ಯಾವ ಹತ್ಯಾಸರಣಿಯಲ್ಲೂ ಬಳಕೆಯಾಗಿಲ್ಲ. ಆದರೆ ಆ ಸ್ಟನ್ ಗನ್ಗಳು ಅವು ಅಸಲಿಯೋ ನಕಲಿಯೋ ಎಂಬುದು ನಿಗೂಢ ರಹಸ್ಯ. ಭಾಗಪ್ಪನ ಕೈನಲ್ಲಿರೋ ಈ ಸ್ಟನ್ ಗನ್ ಏನಾಯ್ತು? ಭೀಮಾ ತೀರದಲ್ಲಿ 10 ಜೀವಗಳನ್ನ ಬಲಿ ಪಡೆದಿರೋ ಈ ಸ್ಟನ್ ಗನ್ ಯಾರ ಬಳಿಗಿದೆ? ಭಾಗಪ್ಪ ಹರಿಜನ ಭೀಕರ ಕೊಲೆ ಬಳಿಕ ಸ್ಟನ್ ಗನ್ ಯಾರ ಕೈಗೆ ಸೇರಿದೆ? ಆ ಸ್ಟನ್ ಗನ್ ಎಲ್ಲಿದೆ ಅನ್ನೋದು ಭೀಮಾ ತೀರದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸ್ಟನ್ ಗನ್ ಕುರಿತು ಬಿಸಿ ಚರ್ಚೆ ಮಾಡ್ತಾ ಇದ್ದಾರೆ. ಆ ಸ್ಟನ್ ಗನ್ ಹಿಂದೆ ಪೊಲೀಸರು ಕೂಡ ಬಿದ್ದಿದ್ದಾರೆ. ಇಷ್ಟಕ್ಕೂ ಆ ಸ್ಟನ್ ಗನ್ ಮೊದಲು ಬಳಸಿದ್ದು ಯಾರು? ಭೀಮಾ ತೀರದಲ್ಲಿ ಸ್ಟನ್ ಗನ್ ಹಿಡಿದು ಗುಂಡಾರಿಸಿದ್ದು ಯಾರು? ಸ್ಟನ್ ಗನ್ ಅಂದ್ರೆ ಯಾಕೆ ಅಷ್ಟು ಆತಂಕ ಗೊತ್ತಾ? ಸ್ಟನ್ ಗನ್ ಹಿಂದಿನ ರೋಚಕ ಕಹಾನಿಯನ್ನ ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಭೀಮಾ ತೀರದಲ್ಲಿ ಭಾಗಪ್ಪನ ಸ್ಟನ್ ಗನ್ ಸಂಚಲನ. ಭೀಮಾ ತೀರದಲ್ಲಿ ಮೊದಲು ಸ್ಟನ್ ಗನ್ ಬಳಸಿದ್ದು ಯಾರು ಗೊತ್ತಾ? ಭೀಮೆಯಲ್ಲಿ ಮತ್ತೆ ಆತಂಕ ಸೃಷ್ಟಿಸಿದ್ದೇಕೆ? ಇಡೀ ಭೀಮಾ ತೀರವನ್ನ ಗಡಗಡ ಅಂತ ನಡುಗಿಸಿದ್ದ ಎದುರಾಳಿಗಳ ಕಥೆ ಮುಗಿಸಿ ಏನೂ ಆಗೇ ಇಲ್ಲ ಅನ್ನೋ ರೀತಿ ಇದ್ದು ಬಿಡ್ತಿದ್ದ. ತನ್ನ ಹೆಜ್ಜೆ ಗುರುತು ಯಾರಿಗೂ ಗೊತ್ತಾಗಬಾರ್ದು ಅಂತ ನಿಗೂಢವಾಗಿ ಓಡಾಡ್ಕೊಂಡಿದ್ದ ಭಾಗಪ್ಪ ಹರಿಜನ ಭೀಕರವಾಗಿ ಕೊಲೆಯಾಗಿದ್ದಾನೆ. ಭಾಗಪ್ಪನನ್ನ ಪಿಂಟ್ಯಾ ಅಂಡ್ ಗ್ಯಾಂಗ್ ಪಕ್ಕಾ ಸ್ಕೆಚ್ ಹಾಕಿ ಬರ್ಬರವಾಗಿ ಕೊಂದು ಹಾಕಿದೆ. ಯಾವುದೇ ಕಾರಣಕ್ಕೂ ಉಳಿಬಾರ್ದು ಅಂತ ಗುಂಡಾರಿಸಿದ್ರು. ಆದ್ರೆ ಭಾಗಪ್ಪ ಸತ್ತ ಬಳಿಕ ಈಗ ಭಾಗಪ್ಪನ ಕೈನಲ್ಲಿದ್ದ ಈ ಸ್ಟನ್ಗಳು ಏನಾಯ್ತು? ಈ ಸ್ಟನ್ ಗನ್ ಯಾರ ಬಳಿ ಇತ್ತು? ಭಾಗಪ್ಪನ ಕೈಗೆ ಸ್ಟನ್ ಗನ್ ಬಂದಿದ್ದು ಹೇಗೆ ಅನ್ನೋದು ಭೀಮಾ ತೀರದಲ್ಲಿ ಭಾರೀ ಸಂಚಲನ ಉಂಟು ಮಾಡಿದೆ. ಬಂದೂಕು ಹಿಡಿದ್ರೆ ಕೈ ನಡುಗಬಾರದು, ಎದೆಯಲ್ಲಿ ಗಟ್ಟಿ ಗುಂಡಿಗೆ ಇರಬೇಕು. ಆ ಗಟ್ಟಿ ಗುಂಡಿಗೆ ಗಿದ್ದಿದ್ದು ಭೀಮಾ ತೀರದ ರಣಬೇಟೆಗಾರರಿಗೆ, ಭೀಮಾ ತೀರದ ಎಂಟನೆಯ ಭಂಟರಿಗೆ. ಅದರಲ್ಲೂ ಭೀಮಾ ತೀರದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದ್ದಿದ್ದು ಗನ್ನು, ಪಿಸ್ತೂಲು, ಬಂದೂಕು, ಡಬಲ್ ಬ್ಯಾರಲ್ ಗನ್ಗಳು. ಈ ಗನ್ಗಳನ್ನ ಬಳಸೋದ್ರಲ್ಲಿ ಭೀಮೆಯ ಕೆಲ ಕುಟುಂಬಸ್ಥರಿಗೆ ಬಂತಿಂದಷ್ಟೇ ಸುಲಭ.
ಅದರಲ್ಲೂ ಪಿಸ್ತೂಲ್ ಮತ್ತು ಗನ್ಗಳನ್ನ ಬಳಸೋದ್ರಲ್ಲಿ ಕೇಶಪ್ಪ ತಾವರೆಖೇಡ ಮತ್ತು ಶಿವಾಜಿ ಬೋರಗಿ ಪ್ರಮುಖರು. ಭೀಮಾ ತೀರದಲ್ಲಿ ಬಾಗಪ್ಪನ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿಸೋಕೆ, ಬಾಗಪ್ಪನ ಹವಾ ಒಂದು ರೇಂಜ್ಗೆ ಇರೋಕೆ ಕಾರಣ ಭೀಮಾ ತೀರದ ಮತ್ತೊಬ್ಬ ವ್ಯಕ್ತಿ ಚಂದಪ್ಪ ಹರಿಜನ. ಎಸ್, ಈ ಚಂದಪ್ಪನಿಗೆ ಬಾಗಪ್ಪ ಆಪ್ತ. ಚಂದಪ್ಪನ ಜೊತೆಯಲ್ಲಿ ಬೆಳೆದ ಶಾರ್ಪ್ ಶೂಟರ್ ಈತ. ಬಾಗಪ್ಪ ಶಾರ್ಪ್ ಶೂಟರ್ ಆಗೋಕೆ ಕಾರಣವೂ ಕೂಡ ಇದೇ ಚಂದಪ್ಪ. ಹೇಗಂದ್ರೆ ಚಂದಪ್ಪನ ಅಡ್ಡೆಗೆ ಹೋಗುತ್ತಿದ್ದ ಈ ಬಾಗಪ್ಪ ಕಣ್ಣಿಗೆ ಕಾಣಿಸಿದ ಬಂದೂಕು ಎತ್ಕೊಂಡು ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ. ಹೀಗಾಗಿ ಗುರಿ ಇಟ್ಟು ಕೊಲ್ಲೋದು ಬಾಗಪ್ಪನಿಗೆ ಕರಗತವಾಗಿತ್ತು. ಆದ್ರೆ ಆವತ್ತೊಂದು ದಿನ ಚಂದಪ್ಪ ಹರಿಜನ ಪೊಲೀಸರ ಗುಂಡೇಟಿಗೆ ಬಲಿಯಾಗಿ ಹೋಗ್ತಾನೆ. ಪೊಲೀಸರ ಎನ್ಕೌಂಟರ್ನಲ್ಲಿ ಹೆಣವಾಗ್ತಾನೆ. ಇದಾದ ಬಳಿಕ ಚಂದಪ್ಪನ ಬಳಿ ಇದ್ದ 2 ಸ್ಟನ್ಗನ್ಗಳಲ್ಲಿ ಒಂದು ಸ್ಟನ್ಗನ್ ಅನ್ನ ಸಹೋದರ ಯಲ್ಲಪ್ಪ ಪೊಲೀಸರಿಗೆ ಹಸ್ತಾಂತರಿಸಿದ್ದ. ಆದ್ರೆ ಇನ್ನೊಂದು ಸ್ಟನ್ಗನ್ ಬಾಗಪ್ಪನ ಬಳಿಯೇ ಉಳಿದು ಬಿಟ್ಟಿತ್ತು. ಭೀಮಾ ತೀರದ ನಟೋರಿಯಸ್ ಚಂದಪ್ಪನ ಮೇಲೆ ದೋತ್ರಿಯಲ್ಲಿ ಪೊಲೀಸ್ ಎನ್ಕೌಂಟರ್ ಆದ ನಂತರ ಆತನು ಬಳಸುವಂಥ ಸ್ಟೆನ್ಗನ್ ಇವತ್ತಿನ ತನೂ ಅದು ಎಲ್ಲಿ ಹೇಗೆ ಬಳಕೆ ಆಗಿದೆ ಅಥವಾ ಇಲ್ಲೋ ಅನ್ನೋದು ನಿಗೂಢ ರಹಸ್ಯ. ಪೊಲೀಸ್ ಎನ್ಕೌಂಟರ್ನಲ್ಲಿ ಚಂದಪ್ಪ ಹರಿಜನ ಸತ್ತು ಹೋಗ್ತಾನೆ. ನಂತರ ಚಂದಪ್ಪನ ಜಾಗಕ್ಕೆ ಬರೋದೇ ಈ ಬಾಗಪ್ಪ. ಅಂದ್ರೆ ಚಂದಪ್ಪನ ಸಾವಿನ ನಂತರ ಭೀಮಾ ತೀರದಲ್ಲಿ ಹವಾ ಕ್ರಿಯೇಟ್ ಮಾಡ್ತಿದ್ದ ಚಂದಪ್ಪನ ಸಾಮ್ರಾಜ್ಯಕ್ಕೆ ತಾನೇ ಅಧಿಪತಿಯಾಗಿದ್ದ. ಇಷ್ಟೇ ಅಲ್ಲ, ಚಂದಪ್ಪನ ಒಂದು ಸ್ಟನ್ಗನ್ ಬಾಗಪ್ಪನ ಬಳಿಯೇ ಇತ್ತು. ಸ್ಟನ್ ಗನ್. ಭೀಮಾ ತೀರದಲ್ಲಿ ಈಗ ಕೇಳಿಸ್ತಿರೋದು ಸ್ಟನ್ ಗನ್ ಹೆಸರು. ಪೊಲೀಸರ ತಲೆಗೆ ಹುಳ ಬಿಟ್ಟಿರೋದು ಇದೇ ಸ್ಟನ್ ಗನ್. ಯಾಕಂದ್ರೆ 2 ಸ್ಟನ್ ಗನ್ಗಳಲ್ಲಿ ಈಗಾಗಲೇ ಒಂದು ಗನ್ ಪೊಲೀಸರ ವಶದಲ್ಲಿದೆ, ಇನ್ನೊಂದು ಗನ್ ಬಾಗಪ್ಪನ ಬಳಿ ಇತ್ತು. ಆದ್ರೆ ಈಗ ಬಾಗಪ್ಪನೇ ಜೀವಂತವಾಗಿಲ್ಲ. ಆದ್ರೆ ಬಾಗಪ್ಪನ ಆ ಸ್ಟನ್ ಗನ್ ಏನಾಯ್ತು ಅನ್ನೋದು ಇನ್ನೂ ನಿಗೂಢವಾಗಿದೆ. ಭೀಮಾ ತೀರದ ಹತ್ಯಾಕಾಂಡದಲ್ಲಿ ಬಳಸಿದಂಥ ಸ್ಟೆನ್ಗನ್ ಬರ್ಬರ ಕೊಲೆಯಲ್ಲಿ ಸ್ಟೆನ್ಗನ್ ಬಳಕೆ ಆಗಿದ್ದು ಬಿಟ್ಟರೆ ಆಲ್ಮೋಸ್ಟ್ ಅದು ಮತ್ತೆ ಯಾವ ಕಡೆನೂ ಆ ಸ್ಟೆನ್ಗನ್ ಯೂಸ್ ಆಗಿಲ್ಲ ಅಂತ ಹೇಳಿ ಒಂದು ಸುದ್ದಿ. ಕೋರ್ಟ್ ಪಕ್ಕದಲ್ಲೇ ಸೌಂಡ್ ಮಾಡಿತ್ತು ಸ್ಟನ್ ಗನ್. ಆತನ ಮೈ ಹೊಕ್ಕಿತ್ತು 17 ಗುಂಡುಗಳು. ಅದು 1998 ಸಿಂದಗಿ ಕೋರ್ಟ್. ಈ ಕೋರ್ಟ್ನಲ್ಲಿ ಜನ ನ್ಯಾಯಕ್ಕಾಗಿ ಬಂದಿದ್ರು. ಇನ್ನು ಕೆಲವು ಆರೋಪಿಗಳು ಸೇರಿದ್ರು. ಇನ್ನು ಕೆಲವರು ಕೆಲ ಕೇಸ್ಗಳ ಸಾಕ್ಷಿದಾರರೂ ಇದ್ರು. ಈ ವೇಳೆ ಅದೇ ಕೋರ್ಟಿನ ಸಮೀಪ ಸ್ಟನ್ ಗನ್ ಹಿಡ್ಕೊಂಡು ಎಂಟ್ರಿ ಕೊಟ್ಟಿದ್ದು ಇದೇ ಚಂದಪ್ಪ ಹರಿಜನ. ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋಕೆ ಹೊರಟಿದ್ದ ವ್ಯಕ್ತಿಯ ಮೇಲೆ ಕೋರ್ಟ್ ಸಮೀಪ ಗಿದ್ದೀನಿ ಅಂತಲೂ ನೋಡದೆ ಗುಂಡಾರಿಸಿದ್ದ. ಆ ಗುಂಡಿನ ದಾಳಿಯಿಂದ ಅದೊಬ್ಬನ ದೇಹಕ್ಕೆ 17 ಗುಂಡುಗಳು ಹೊಕ್ಕಿದ್ವು. ಏಪ್ರಿಲ್ 18, 1998ರಲ್ಲಿ ಸಿಂದಗಿ ಕೋರ್ಟ್ ಆವರಣದಲ್ಲಿ ಔಟಿ ಎಂಬವನ ಮೇಲೆ ಸ್ಟೆನ್ಗನ್ ಬಳಕೆಯಾಗಿ ಸುಮಾರು 17 ಗುಂಡುಗಳನ್ನು ಆತನ ಮೈ ಹೊಕ್ಕಿದ್ದು ಒಂದು ಘಟನೆ. ತನ್ನ ವಿರೋಧಿಗಳನ್ನ ಮುಗಿಸಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಹೀಗಾಗಿ ಚಂದಪ್ಪ ಹರಿಜನ ಒಮ್ಮೆ ಪೊಲೀಸರ ಕಣ್ಣಿಗೂ ಬಿದ್ದಿದ್ದ. ಆತನನ್ನ ಹಿಡಿದು ಜೈಲಿಗೆ ಹಾಕೋಕೆ ಖಾಕಿ ಇಳಿದಿತ್ತು. ಆದ್ರೆ ಆವತ್ತು ನಡೆದಿದ್ದ ಫೈರಿಂಗ್ ನಲ್ಲಿ ಚಂದಪ್ಪ ಹರಿಜನ ಎನ್ಕೌಂಟರ್ ಆಗ್ತಾನೆ. ಇದಾದ ಬಳಿಕ 2 ಸ್ಟನ್ ಗನ್ಗಳಲ್ಲಿ ಒಂದು ಸ್ಟನ್ ಗನ್ ಅನ್ನ ಖಾಕಿ ವಶಕ್ಕೆ ಪಡೀತಾರೆ. ಆದ್ರೆ ಇನ್ನೊಂದು ಸ್ಟನ್ ಗನ್ ಎಲ್ಲಿ ಅಂದ್ರೆ ಅದು ಚಂದಪ್ಪನ ಆಪ್ತ ಬಾಗಪ್ಪನ ಕೈ ಸೇರ್ಬಿಟ್ಟಿತ್ತು. ಚಂದಪ್ಪ ಸತ್ತ ಬಳಿಕ ಇಡೀ ಭೀಮಾ ತೀರವನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದು ಇದೇ ಬಾಗಪ್ಪ ಹರಿಜನ. ತನ್ನದೇ ಗ್ಯಾಂಗ್ ಕಟ್ಟಿ ಮೆರೆದಾಡಿದ್ದು ಇದೇ ಬಾಗಪ್ಪ. ಆದ್ರೆ ಬಾಗಪ್ಪ ಇದೀಗ ಚಿಲ್ಟು ಪಿಲ್ಟುಗಳ ಗೇಟಿಗೆ ಹೆಣವಾಗಿ ಹೋಗಿದ್ದಾನೆ. ಕೊಲೆಯಾಗಿ ಹೋಗಿ ದಿನಗಳೇ ಕಳೆದಿವೆ. ಆದರೆ ಬಾಗಪ್ಪನ ಬಳಿ ಇದ್ದ ಇನ್ನೊಂದು ಸ್ಟನ್ ಗನ್ ನಾಪತ್ತೆಯಾಗಿದೆ.